ಸುದ್ದಿ ರಾಮಗ್ ತಿಳಿದ್ರ ಬಹಳ ಖುಷಿ ಪಡ್ತಾನೆ. ಆಕಿ ಹೊಟ್ಯಾಗ ನಿಮ್ಮಪ್ಪ ಬರ ಆತನೋ. ಸಕ್ರಿ ತಿನ್ನುವ. ಈ ನನ್ನ ಬಾಯಿನ ಸತ್ಯನಾಶ ಆಗತೈತಿ. ನೀವೆಲ್ಲ ಸಕ್ರೆ ತಿನ್ನಕತ್ತೀರಿ. ಪುಟ್ಟಕ್ಕ ಏನಾತಂತ ಬಿಡ್ಸಿ ಹೇಳವ. ಪುಟ್ಟಕ್ಕ ನೀ ಬಂದು ಸುಮ್ಮನೆ ಚೀರಾಡಿದ್ರ ನಮ್ಗೆ ಹೆಂಗ್ ಗೊತ್ತಾಗ್ತೈತಿ? ಬಿಡಿಸಿ ಹೇಳಿದ್ರಲ್ಲ ತಿಳಿಯೋದು. ಪುಟ್ಟಕ್ಕ ಸುಮ್ ನಿಂದ್ರಬೇಡ, ಏನಾಗೈತೆ ಅನ್ನೋದ ಬಿಡಿಸಿ ಹೇಳ. ಅಣ್ಣ ಅವ್ರ ಟ್ರೇಡಿಂಗ್ ಬಿಸ್ನೆಸ್ ಬಗ್ಗೆ ನಿಮ್ಗೆ ಗೊತ್ತೈತಿ. ಶೇರ್ ಮಾರ್ಕೆಟ್ ಒಳಗೆ ಅವ್ರ ದುಡಿಮೆ ಚಲೋನ ಐತೆ. ಅವ್ರ ಆಫೀಸ್ ಮಾಡಿದ್ರೆ ನಿಂಗೆ ಗೊತ್ತೈತಿ. ಆದ್ರೆ ಏನು ಮಾಡ್ತಿ, ಯಾರು ಹೊಲಸು ಕೆಟ್ಟ ಕಣ್ಣು ಬಿತ್ತೇನೋ ಎಲ್ಲ ಲಾಸ್ ಆತ. ಮುಂದೇನ ಲಾಸ್ ಆಗಿದ್ದಕ್ಕೆ ಮತ್ತೆ ಸಾಲ ಮಾಡ್ಕೊಂಡ್ರು. ಆ ಸಾಲ 25 ಲಕ್ಷ ಆತ. 25 ಲಕ್ಷ ಸಾಲ ಕೊಟ್ಟರು ಸುಮ್ ಬಿಡ್ತಾರೇನ? ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡ್ಸಾರ. ಸಾಲ ವಾಪಸ್ ಕೊಟ್ರೆ ಅಷ್ಟೇ ಕಂಪ್ಲೇಂಟ್ ವಾಪಸ್ ತಗೋತೀನಿ ಅನ್ನಕತ್ತಾರ. ಇತ್ತಾಗ ಅತ್ತಿ ಮಾವನ ಸಹಾಯಕ್ಕೆ ಬರ್ವಲ್ರು. ನನಗಿನ್ ಯಾರು ಬೇರೆ ಹೇಳ? ಈಗ ಹ್ಯಾಂಗ ಮಾಡೋದು ಪುಟ್ಟಕ್ಕ? ಅಣ್ಣ ಅದನ್ನಲ್ಲ, ಅವನ ಎಲ್ಲ ಮಾಡ್ತಾನ. ಅವನ ನಂಗೆ ಧೈರ್ಯ. ಅಲ್ಲ ಪುಟ್ಟಕ್ಕ, ನಿನ್ ಮದ್ವಿ ಸಾಲನ ಇನ್ನ ತೀರ್ಸಕ್ ಆಗತ್ತಿಲ್ಲ. ಹೊಟ್ಟೆ ಬಟ್ಟೆ ಕಟ್ಟಿ ಸಂಸಾರ ಮಾಡತ್ತೀವಿ ಅಂತದ್ರಾಗ ಹೊಸ ಸಮಸ್ಯೆ. ಇದನ್ನು ಸರಿ ಮಾಡ್ಬೇಕು ಅಂದ್ರ ಅವ್ರಾರ ಏನ್ ಮಾಡ್ಬೇಕು ಹೇಳು? ಈ ವಿಷಯದಾಗ ಅಣ್ಣನ ಸುಮ್ಮದಾನ, ಅವನೆಲ್ಲ ನೋಡ್ಕೋತಾನ. ನೀವ್ಯಾಕೆ ನಡುವೆ ಎಂಟ್ರಿ ಹಾಕತ್ತೀರಿ? ನಿಮ್ ಪಾಡಿ ನೀವು ಸುಮ್ಮನಿದ್ ಬಿಡ್ರಿ. ಅಣ್ಣ ನೀ ಮಾಡ್ತೀಯಲ್ಲ ಇದನ್ನ? ಹಂಗಲ್ ಪುಟ್ಟಕ್ಕ, ಎಲ್ಲನೂ ಸರಿಯಾಗಿದ್ರೆ ನಾ ಹೆಲ್ಪ್ ಮಾಡೇ ಮಾಡ್ತಿದ್ದೆ. ಆದ್ರೆ ನೀವೀಗ ಮಾಡ್ಕೊಂಡಿರೋ ಸಾಲ 25 ಲಕ್ಷ ರೂಪಾಯಿ. ಅಷ್ಟು ದೊಡ್ಡ ರೊಕ್ಕ ನಾ ಎಲ್ಲಿಂದ ತರಲಿ? ನಮ್ಮ ಅಣ್ಣ ಅದನ, ಅವ ಏನ್ರ ಮಾಡ್ತಾನ. ನಾ ರೊಕ್ಕ ತಂದೆ ತರ್ತೀನಿ ಅಂತೇಳಿ ನನ್ನ ಗಂಡಕ್ಕೆ ಧೈರ್ಯ ಹೇಳಿ ಬಂದೇನಿ. ಈಗ ನೀವ ಕೈ ಕೊಟ್ರೆ ನಾ ಏನ್ ಮಾಡ್ಬೇಕು? ನಿನ್ ಗಂಡ ಕೇಳೋ ಮೊದ್ಲು ನಿನ್ ಅಣ್ಣನ್ ಒಂದ್ ಮಾತು ಕೇಳ್ಬೇಕು ಅನ್ನಿಸ್ಲಿಲ್ಲ? ಅಣ್ಣ ನೀ ತಂಗಿನ ಕೈ ಬಿಡುದಿಲ್ಲ ಅನ್ನೋ ನಂಬಿಕೆ ನನಗೈತಿ. ಏನ್ರ ಮಾಡೇ ಮಾಡ್ತೀಯಲ್ಲ? ಪುಟ್ಟಕ್ಕ, ನಿನ್ನ ಮದ್ವೆಗೆ ಮಾಡಿದ ಸಾಲನ ತೀರಿಸ್ಬೇಕಂದ್ರೆ ನಮ್ಮ ಹತ್ರ ಇರೋದು 1 ಎಕರೆ ಹೊಲ. ಅದ್ರಾಗ ನಾ ಎಷ್ಟೇ ಚಲೋ ದುಡ್ದು ಬೆಳೆ ತೆಗ್ದ ರೊಕ್ಕ ತಂದ್ರೂ ಆ ಸಾಲ ತೀರ್ಸಕ ನಂಗೆ ಇನ್ನೂ 5-6 ವರ್ಷ ಆಗುತ್ತೆ. ಅಂಥದ್ರಾಗ ಈಗ ಮತ್ತೊಂದು ಸಾಲ ತೀರ್ಸಂದ್ರೆ ನಾ ಎಲ್ಲಿಂದ ತರಲಿ ರೊಕ್ಕ? ಏನು ಮಾಡಲಿ? ಇದ್ರಾಗ ಪರಿಹಾರ ಐತಲ್ಲ. ಏನೈತಿ ಇದ್ರಾಗ ಪರಿಹಾರ? ಹೊಲ ಐತಲ್ಲ. ಹೊಲ ಐತಿ, ಮುಂದೇನು ಮಾಡೋದ? ಹೊಲ ಮಾರಿದ್ರ ನನ್ನ ಮದ್ವಿಗೆ ಮಾಡಿದ ಸಾಲ ತೀರಿಸ್ಬೋದು. ಇತ್ತಾಗ ನನ್ನ ಗಂಡ ಬಿಡಿಸ್ಕೊಳಕ್ಕೂ ರೊಕ್ಕ ಹಾಕವು. ಆಮೇಲೆ ಆರಾಮಾಗಿ ನೀವು ಜೀವನ ಮಾಡ್ಬೋದಲ್ಲ. ಪುಟ್ಟಕ್ಕ ಏನು ಮಾತಾಡ ಹತ್ತೀನಿ? ಇರೋದು 1 ಎಕರೆನಲ್ಲ, ಅದನ್ನ ಮಾರ ಅಂತಿ. ಅದು ನನ್ನ ಮಗನ ಜೀವನಕ್ಕೆ ಆಸರೆ ಆಗೈತ. ನಿನ್ನ ಸ್ವಾರ್ಥಕ್ಕ ಅದನ್ನ ಮಾರ ಅಂತೀಯಲ್ಲ, ನಾಚಿಕೆ ಬರೋದಲ್ಲ ನಿನಗ? ಇದ್ರಾಗ ನಂದೇನು ಸ್ವಾರ್ಥ ಐತಿ? ನೀನ ಸ್ವಾರ್ಥಿ ಇದಿ. ಯಾವಾಗ ನೋಡಿದ್ರು ಮಗ 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 ಅಂತ ಸಾಯ್ತಿರ್ತಿ. ಯಾಕ ನಮ್ಮ ಅಪ್ಪಗ ನಾ ಹುಟ್ಟಿಲ್ಲೇನ? ಪುಟ್ಟಕ್ಕ ಏನ್ ಮಾತಾಡಕತ್ತಿ ಅನ್ನೋದಾದ್ರೂ ತಿಳಿಯಕತ್ತೈತಿ ನಿಂಗ? ವೈನಿ ನನಗೆಲ್ಲ ತಿಳಿಯಾಕತ್ತೈತಿ. ಆ ತಿಳಿದ ಮಾತಾಡಕತ್ತೀನಿ. ನನ್ನ ಮದ್ವೆ ಮಾಡಿದ ದೊಡ್ಡ ತಪ್ಪು ಅನ್ನೋ ಮಾತಾಡಕತ್ತೀರಲ್ಲ ನೀವೆಲ್ಲ. ಅದು ನಿಮ್ ಕರ್ತವ್ಯ ಐತೆ, ನೀವು ಮಾಡಿರಷ್ಟ. ಈಗ ನನ್ನ ಗಂಡನ ಬಿಡಿಸ್ಕೊಳ್ಳೋದು ನನಗೆ ಕರ್ತವ್ಯ ಐತೆ, ಅದನ್ನ ನಾ ಮಾಡ್ತೀನಿ. ನಿಮಗೇನು ಈಗ ಸಹಾಯ ಮಾಡಕ್ ಆಗಂಗಿಲ್ಲ? ನನ್ನ ಪಾಲಿನ ಆಸ್ತಿ ನನಗೆ ಕೊಟ್ಬಿಡ್ರಿ. ನಾ ಅದನ್ನ ಮಾರ್ಕೊಂಡು ನಾನೆಲ್ಲ ಸಾಲ ತೀರಿಸ್ಕೋತೀನಿ. ಆಸ್ತಿ ಒಳಗೆ ನಂಗೂ ಸಮಪಾಲ ಐತಿ. ಕಾನೂನು ಪ್ರಕಾರ ಹೆಣ್ಮಕ್ಳಿಗೆ ಸಮಪಾಲ ಕೊಡ್ಬೇಕನ್ನೋದು ನಿಮಗೆ ಗೊತ್ತೈತಲ್ಲ ರೀ ವೈನಿ? ಪುಟ್ಟಕ್ಕ, ನನಗೂ ಗೊತ್ತೈತಿ. ಆದರೆ ಈಗಂತೂ ಹೊಲ ಪಾಲು ಮಾಡೋಕೆ ಆಗೋದಿಲ್ಲ. ನಿನ್ನ ಮದುವೆ ಸಾಲ ತೀರಿಸಿದ ಬಳಿಕ ನಾನು ನಿನ್ನ ಹೆಸರಿಗೆ ಹಚ್ತೀನಿ. ಈಗೇನ ನೀವು ಆಸ್ತಿ ಕೊಡಂಗಿಲ್ಲ? ಅಣ್ಣ ನೀನಂತೂ ವೈನಿ ಬಂದಾಗಿಂದ ಭಾಳ ಚೇಂಜ್ ಆಗ್ಬಿಟ್ಟಿ. ಅವ ನೀನು ಅಷ್ಟ ಬರೀ ಅವನ ಪರವಾಗ ಇರ್ತಿ. ಇನ್ನು ನಾನಂತೂ ಖಾಲಿ ಕೈಯಲ್ಲಿ ಗಂಡ ಮನೆಗೆ ಹೋಗಕ್ಕಾಗಂಗಿಲ್ಲ. ನಾವು ಬದುಕಿದ್ದಾರೆ ಏನು ಪ್ರಯೋಜನ? ಅಣ್ಣ ನಾ ಸತ್ರು ನನ್ನ ಮಣ್ಣಿಗೂ ಬರಕ್ಕೆ ಹೋಗ್ಬೇಡ. ಇಲ್ಲ ಪುಟ್ಟಕ್ಕ, ನೀ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ತಾಯಿ ಸತ್ತ ಮೇಲೆ ತವ್ರ ಮನೆಗೆ ಹೋಗ್ಬಾರ್ದು ಅಂತಾರ. ಆದ್ರೆ ಇವತ್ತು ಗೊತ್ತಾದ ನಂಗ ತಾಯಿ ಇದ್ದಾಗೂ ತವ್ರ ಮನೆಗೆ ಹೋಗ್ಬಾರ್ದಂತ. ಪುಟ್ಟಕ್ಕ ಹೋಗ್ಲಿ ಬಿಡು, ನಾವು ಮತ್ತೆ ಬರ್ತಾಳೆ. ಹುಡುಗಾಟಿಕೆ ಬುದ್ಧಿ ಐತೆ ಅಕ್ಕಿದು. ಹಂಗಲ್ರಿ ಅತ್ತಿ, ಆಕೆನಾರ ಮಾಡ್ಕೊಂಡ್ರ? ಈ ನಾಟಕ ಮಾಡ ಹತ್ತಾಳೆ, ಏನು ಮಾಡ್ಕೊಡ್ದಲ್ಲ. ರಾಮು ಹೋಗಪ್ಪ, ಕೆಲಸ ನೋಡು. ಹೋಗಪ್ಪ ಹೋಗ. ನೀ ಭಾಳ ವಿಚಾರ ಮಾಡಕ್ಕೆ ಹೋಗ್ಬೇಡ. ಎಲ್ಲನೂ ನಾ ದುಡಿದು ಸಂಭಾಳಿಸ್ತೇನೆ. ಆಕೆ ಜೀವಕ್ಕೆ ಏನಾರ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನು ಮಾಡೋದು? ಎಲ್ಲ ಆಸ್ತಿನೂ ಆಕೆ ಹೆಸರಿಗೆ ಬರ್ತೈತಿ, ಕೊಟ್ಬಿಡು ನಡಿ. ಹಿಂಗ್ಯಾಕೆ ಮಂದಿ ಭಾಳ ನಿಂತಾರ?
ನಡಿ ನೋಡು. ಪುಟ್ಟಕ್ಕ ಪುಟ್ಟಕ್ಕ ವಿಷ ಕುಡಿದಿದ್ದಾರೆ ಆಗಕ್ಕೆ ರಸ ಕುಡಿಸಿದ್ದೀನಿ. ವಾಮಿಟ್ ಮಾಡಿ ಸುಸ್ತಾಗಿದ್ದಾರೆ. ಪುಟ್ಟಕ್ಕ ಯಾಕೆ ಪುಕ್ಕ ಇವ ಪುಟ್ಟಕ್ಕ ಯಾಕೆ ಹಿಂಗೆ ಮಾಡ್ಕೊಂಡೆ? ಏನೋ ಸಾಲ ಆಗೈತೆ ಅಂತೇಳಿ ಆಗುದಿಲ್ಲ ಅಂದಿದ್ದೆ, ಅದಕ್ಕೆ ಹಿಂಗೆ ಮಾಡ್ಕೊಳ್ದ? ನಿನ್ನ ಜೀವನಕ್ಕಿಂತ ಹೆಚ್ಚು ಏನಾಯ್ತು? ನಿನಗೇನಾದ್ರ ಆದ್ರೆ ಈ ಅನ್ನ ತಡ್ಕೋತಾನೇನೋ ತಂಗಿ. ಇನ್ನೊಮ್ಮೆ ಹಿಂಗೆ ಒತ್ತ ಮಾಡ್ಕೋಬೇಡ. ನಿನ್ ಬಿಟ್ಟಿರೋ ತಾಕತ್ತಿಲ್ಲೋ ಈ ಅಣ್ಣಗ. ರೀ ಅಕ್ಕ ಏನೂ ಆಗುದಿಲ್ಲ, ನೀವು ಯಾಕೆ ತ್ರಾಸ ತಗೋತೀರಿ? ನೀವ ಹಿಂಗೆ ಎದೋಡ್ಕೊಂಡ್ರ ಅತ್ತೆ ಗೊತ್ತಾದ್ರ ಭಾಳ ಅಂಜ್ತಾರ. ಪುಟ್ಟಕ್ಕನ್ಗೆ ಏನೂ ಆಗುದಿಲ್ಲ. ಹೌದಲ್ಲ, ಪುಟ್ಟಕ್ಕ ಏನೂ ಆಗುದಿಲ್ಲ. ಬಿಂದು ಆಸ್ತಿ ಪತ್ರ ತಾರ ತಗೋರಿ. ಪುಟ್ಟಕ್ಕ ತಗೋ, ಇದೀನಿ ಆಸ್ತಿ ಪತ್ರ ಐತಿ, ತಗೋ. ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ದೀನಿ. ಊರಾಗ ಗೌಡ್ರಿಗೆ ಹೇಳಿಟ್ಟಿನಿ, ನೀ ಸಹಿ ಮಾಡಿದ್ರೆ ಸಾಕು, ರೊಕ್ಕ ಕೊಡ್ತಾರೆ. ನಿಮ್ಮ ಅತ್ತಿ ಮಾವನ ಕರ್ಕೊಂಡು ರೊಕ್ಕ ತಂದು ನಿನ್ನ ಗಂಡನ ಬಿಡಿಸ್ಕೊಂಬಂದ್ಬಿಡು. ಇನ್ಮ್ಯಾಗಿಂದ ಯಾವುದೂ ಟೆನ್ಷನ್ ಇರಂಗಿಲ್ಲ ನಿನಗೆ. ಹೇಳಿ ಬಿಂದು. ಪುಟ್ಟಕ್ಕ, ಇನ್ಮೇಲೆ ನಿನ್ನ ಕಷ್ಟ ಎಲ್ಲ ತೀರ್ತು ಅಂತ ತಿಳ್ಕೊ. ನೀನು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡ. ಬರ್ರಿ ಹೋಗೋಣ. ಬರ್ತೀವಿ ಪುಟ್ಟಕ್ಕ, ಆರಾಮಿರು. The number you are trying to call is currently not reachable. ಸಿದನ ಏಯ್ ಪುಟ್ಟಕ್ಕ, ಆರಾಮದಿ? ಅದು ಬಿಡ, ನಮ್ಮ ಅಣ್ಣಾರೆಲ್ಲ ಹೋಗ್ಯಾರ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರತ್ತಿ. ಮನೆ ಬೇರೆ ಚಾವಿ ಆಗತ್ತಿ. ಎಲ್ಲಿ ಹೋಗ್ಯಾರ ಅವರೆಲ್ಲ? ಕರೆ ನಿಂಗೆ ವಿಷಯ ಗೊತ್ತಿಲ್ಲ? ವಿಷಯನ? ಏನು ವಿಷಯ? ಪುಟ್ಟಕ್ಕ, ನಿನ್ನ ಗಂಡನ ಜೈಲಿಂದ ಬಿಡಿಸ್ಕೊಂಬರೋದಕ್ಕೆ ನಿಮ್ಮಣ್ಣ ಹೊಲ ಮಾರ್ದ. ದುಡ್ಡು ಸಾಲಿಲ್ಲ. ದನ ಕರ ಹಸ ಎಲ್ಲ ಮಾರ್ದ. ಕಡೆಗೆ ತಾನಿರೋದಕ್ಕೆ ಮನೆನೂ ಇರ್ಲಾರ್ದಂಗೆ ಮಾಡ್ಕೊಂಡ. ನಿಮ್ಮಣ್ಣ ರಾಮಣ್ಣ ಹೆಸ್ರಿಗೆ ತಕ್ಕಂಗೆ ವನವಾಸನ ಮಾಡತ್ತಾನ. ಪಾಪ ನಿಮ್ಮ ವೈನಿ ಪ್ರೆಗ್ನೆಂಟ್ ಇದ್ಲು. ಖುಷಿ ಪಡೋ ಟೈಮ್ನಾಗ ವೈನಿ ಪ್ರೆಗ್ನೆಂಟ? ಇಂಥ ಖುಷಿ ಪಡೋ ಟೈಮಲ್ಲೂ ಅವಳ ಹಣೆ ಬರ ವೈನಿ ಪ್ರೆಗ್ನೆಂಟ್ ಇಲ್ಲ. ಈಗ ಅಣ್ಣ ಕೈ ತುತ್ತು ತಿನ್ನಿಸ್ತಾನ. ಆ ಮಾಡಮ್ಮ, ಆ ಮಾಡು. ಅಣ್ಣ ನಂಗೆ ಬೇಡ. ಅದ ನಾ ಒಂದು ಹುಡುಗನ ಲವ್ ಮಾಡತ್ತೀನಿ. ಏನ್ ಮಾತಾಡಕತ್ತಿ? ತಲೆ ಸುತ್ತೈತಿಲ್ಲೋ? ವೈನಿ, ನಿಮ್ಮ ಕೆಲಸ ಎಷ್ಟೈತೆ ಅಷ್ಟ ಮಾಡ್ರಿ. ನನ್ನ ಉಸಾವರಿಗೆ ಬರಕ್ಕೆ ಹೋಗ್ಬಿಡ್ರಿ. ನನ್ನ ಸಂಸಾರ ಮಾಡೋದು ನನಗೆ ಗೊತ್ತೈತ್ರಿ ವೈನಿ. ನಿಮ್ಮ ಸಂಸಾರ ನೀವು ಚಲೋ ನಂಗೆ ನಡ್ಕೋರಿ. ಅಂಥದ್ರಾಗ ಹೊಸ ಸಮಸ್ಯೆ. ಇದನ್ನು ಸರಿ ಮಾಡ್ಬೇಕು ಅಂದ್ರ ಅವ್ರಾರ ಏನ್ ಮಾಡ್ಬೇಕು ಹೇಳು? ಈ ವಿಷಯದಾಗ ಅಣ್ಣನ ಸುಮ್ಮದಾನ, ಅವನೆಲ್ಲ ನೋಡ್ಕೋತಾನ. ನೀವ್ಯಾಕೆ ನಡುವೆ ಎಂಟ್ರಿ ಹಾಕತ್ತೀರಿ? ಪುಟ್ಟಕ್ಕ, ಇನ್ಮೇಲೆ ನಿನ್ ಕಷ್ಟ ಎಲ್ಲ ತೀರ್ತು ಅಂತ ತಿಳ್ಕೊ. ನೀನ್ ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡ. ಬರ್ರಿ ಹೋಗೋಣ. ಬರ್ತೀವಿ ಪುಟ್ಟಕ್ಕ, ಆರಾಮಿರು. ಹೌದು ಕಡೆ, ಕಂಬೈನ್ ಸ್ಟಡಿ ಅಂತ ಸುಳ್ಳು ಹೇಳಿ ಮ್ಯಾಚ್ಗೆ ಹೋಗಿದ್ದೆ. ನೋಡಿದ್ರೆ ಹಾರ್ಟ್ ಬ್ರೇಕು. ಅವ್ರು ಬೌಲಿಂಗ್ ಮಾಡಿದ್ ನೋಡಿದ್ರೆ ತಲೆ ಮೇಲೆ ಕಲ್ಲ ಒಯ್ಯುವ ಅಂತ ನನಗಂತ. ನಮ್ಮ ಸಿರಾಜ್ ಬೈ ಇದ್ದಿದ್ರೆ ಸುಮ್ಮನೆ 300 ದಾಟ್ಸಿರೋನು. ಏ ಮಮ್ಮಿ ಕಾಲ್ ಮಾಡಕತ್ತ ಲೇ, 2 ದಿವಸ ಹೊತ್ಲೆ ಮನೆಗೆ ಹೋಗಿಲ್ಲ. IPL ಅನ್ಕೊಂತ ಲೇ, ಪ್ಲೀಸ್ ಲೇ ಮನೆಗೆ ಬರ್ರಿ. ನಮ್ಮ ಮಮ್ಮಿಗೆ ಏನ್ರಿ ಹೇಳಿಸಿ ನಾನು ಒಳಗೆ ಸೇರಿಸ್ರಿ ಪ್ಲೀಸ್.